ಅಖಂಡಂ ಸಚ್ಚಿದಾನಂದಂ ಅವಾಂಗ್ಮನಸಗೋಚರಂ ಆತ್ಮಾನಮಖಿಲಾಧಾರಂ ಆಶ್ರಯೇಭೀಷ್ಟಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ವೇದಾಂತ ಸಾರದ ಈ ವಿಚಾರ ಸರಣಿಯಲ್ಲಿ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ಸದಾನಂದರು ತಿಳಿಸಿಕೊಡುತ್ತಾ ಇಲ್ಲಿಯವರೆಗೆ ನಮಗೆ ಅಧ್ಯಾರೋಪವನ್ನು ಎರಡು ರೀತಿಯಲ್ಲಿ ವಿವರಿಸಿದ್ದಾರೆ. ಒಂದು ಹೊರಗಿನ ಅಧ್ಯಾರೋಪ, ಎರಡನೆಯದ್ದು ಆತ್ಮನ ಕುರಿತಾಗಿ ಇರುವಂತಹ ಅಧ್ಯಾರೋಪ. ಇದನ್ನೆಲ್ಲ ನೋಡಿ ಮುಂದೆ ಅಪವಾದವನ್ನು ನಾವು ನೋಡಲಿಕ್ಕಿದ್ದೇವೆ. 33 ಭಾಗಗಳ ವಿಚಾರವನ್ನು ಇಲ್ಲಿಯವರೆಗೆ ನೋಡಿದ್ದೇವೆ. ಈ 34ನೆಯ ಈ ಭಾಗದಲ್ಲಿ ಅಪವಾದವನ್ನು ಸದಾನಂದರು ನಮಗೆ ತಿಳಿಸಿಕೊಡ್ತಾರೆ. ಗ್ರಂಥದ ಪಂಕ್ತಿ ಹೀಗಿದೆ: ಅಪವಾದೋ ನಾಮ ರಜ್ಜು ವಿವರ್ತಸ್ಯ ಸರ್ಪಸ್ಯ ರಜ್ಜು ಮಾತ್ರವತ್ ವಸ್ತು ವಿವರ್ತಸ್ಯ ಅವಸ್ತುನಃ ಅಜ್ಞಾನಾದೇಹ ಪ್ರಪಂಚಸ್ಯ ವಸ್ತು ಮಾತ್ರತ್ವಂ. ಇದು ಅಪವಾದದ ಡೆಫಿನೇಷನ್. ಅಧ್ಯಾರೋಪ ಅಂದರೆ ಏನು ಅಂತ ಮತ್ತೊಂದು ಸುತ್ತು ನೆನಪು ಮಾಡಿಕೊಳ್ಬೇಕು ನಾವು. ಅತಸ್ಮಿನ್ ತದ್ಬುದ್ಧಿ, ಅದು ಅಲ್ಲದೇ ಇರುವುದರಲ್ಲಿ ಅದು ಎಂಬಂತಹ ಬುದ್ಧಿ ಅಧ್ಯಾರೋಪ. ಅದು ಅಲ್ಲದೇ ಇರುವುದರಲ್ಲಿ ಅದು ಎಂಬ ಬುದ್ಧಿ ಅಧ್ಯಾರೋಪ. ಅಪವಾದ ಅಂದರೆ ಏನು ಹೇಳಬೇಕಾಯಿತು? ಅದರಲ್ಲಿ ಅದರದ್ದೇ ಆದ ಬುದ್ಧಿ ಅಂತ ಹೇಳಬೇಕಾಗತ್ತೆ. ಅಧ್ಯಾರೋಪಕ್ಕೆ ಉದಾಹರಣೆಯನ್ನು ಕೊಡಬೇಕಿದ್ದರೆ 2 ಉದಾಹರಣೆಯನ್ನು ನಾವು ನೋಡಿದ್ದೇವೆ. ಒಂದನೆಯ ಉದಾಹರಣೆ ಹಗ್ಗದಲ್ಲಿ ಹಾವನ್ನು ಕಾಣುವಂಥದ್ದು. ಎರಡನೆಯ ಉದಾಹರಣೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಕಾಣುವಂಥದ್ದು. ಅದು ಅಲ್ಲದೆ ಇರುವುದರಲ್ಲಿ ಇನ್ನೊಂದನ್ನು ನೋಡುವುದು. ಹಾವಲ್ಲದೆ ಇರುವಂತಹ ಹಗ್ಗದಲ್ಲಿ ಹಾವನ್ನು ಕಾಣುವುದು. ಬೆಳ್ಳಿ ಅಲ್ಲದೇ ಇರುವಂತಹ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಕಾಣುವುದು. ಇದು ಅಧ್ಯಾಸ ಅಂತ ಹೇಳಿದಾಗಾಯಿತು, ಅಧ್ಯಾರೋಪ ಅಂತ ಹೇಳಿದಾಗಾಯಿತು. ಅಪವಾದ ಅಂದರೆ ಏನು ಮಾಡಬೇಕು? ನಾವು ಕನ್ನಡದಲ್ಲೂ ಈ ಭಾಷೆಯನ್ನು, ಈ ಅಪವಾದ ಶಬ್ದವನ್ನು ಹೇಳ್ತೇವೆ. ನಾವು ಯಾವುದೋ ತಪ್ಪು ಮಾಡಿರೋದಿಲ್ಲ ಅಥವಾ ತಪ್ಪು ಮಾಡಿದ್ದೇವೆ ಅಂತ ಅಂದ್ಕೊಳ್ಳೋಣ. ಆಗ ಬೇರೆಯವರು ನೀನು ತಪ್ಪು ಮಾಡಿದ್ದೀಯಾ ಅಂತ ಹೇಳ್ತಾರಲ್ವ, ಇದಕ್ಕೆ ಅಪವಾದ. ನಮ್ಮ ಮೇಲೆ ಕಳ್ಳತನದ ಅಪವಾದ ಬಂದಿದೆ, ಇನ್ನೇನೋ ಒಂದು ಅಪವಾದ ಬಂದಿದೆ ಅಂತ ಹೇಳ್ತೇವೆ. ಆ ಅಪವಾದ ಹೋಗಬೇಕು ಅಂದರೆ ಏನು ಮಾಡಬೇಕು? ನಾನು ಕಳ್ಳನಲ್ಲ, ನಾನು ಆ ತಪ್ಪನ್ನು ಮಾಡಿಲ್ಲ ಅಂತ ನಮ್ಮನ್ನು ನಾವು ಸಮರ್ಥನೆ ಮಾಡಿಕೊಳ್ಬೇಕು. ಆಗ ಅಪವಾದವಾಗತ್ತೆ, ಬಂದ ಆಪಾದನೆ ಹೊರಟು ಹೋಗುತ್ತೆ. ಹಾಗೆ ಇಲ್ಲೂ ಕೂಡ ಹಗ್ಗವನ್ನು ಹಗ್ಗವಾಗಿ ನೋಡೋದು. ಆಗೇನಾಯಿತು? ಹಗ್ಗವನ್ನು ಹಗ್ಗವಾಗಿ ನೋಡಿದಾಗ ಸರ್ಪದ ಭ್ರಾಂತಿ, ಸರ್ಪ ಎಂಬಂತಹ ಯಾವ ತೋರುವಿಕೆ ಇತ್ತೋ ಆ ತೋರುವಿಕೆ ಹೊರಟು ಹೋಯಿತು. ಕಪ್ಪೆ ಚಿಪ್ಪನ್ನಾಗಿ ನೋಡಿದಾಗ ಬೆಳ್ಳಿ ಹೊರಟು ಹೋಯಿತು. ಇದೇ ಅಪವಾದ. ಇದು ಹಗ್ಗ, ಹಾವಲ್ಲ ಹಗ್ಗ. ಇದು ಕಪ್ಪೆ ಚಿಪ್ಪು, ಇದು ಬೆಳ್ಳಿ ಅಲ್ಲ. ಇದು ಬೆಳ್ಳಿ ಅಲ್ಲ, ಇದು ಕಪ್ಪೆ ಚಿಪ್ಪು. ಇದನ್ನು ಏಕಿಷ್ಟು ಬಿಡಿಸಿ ಹೇಳ್ತಾ ಇದ್ದೇನೆ ಅಂದರೆ, ಸಾಧಾರಣವಾಗಿ ಏನೋ ಅಧ್ಯಾರೋಪ ಅಪವಾದ ಅಂದರೆ ಏನೋ ದೊಡ್ಡದಾಗಿರುವಂಥದ್ದು ಅಂತ ನಮ್ಮ ಮನಸ್ಸಿಗೆ ಬರಬಹುದು. ಏನೋ ಅದರಲ್ಲಿ ತುಂಬ ಏನೋ ಒಂದಿದೆ ಅಂತಲ್ಲ, ಇರುವುದು ಇಷ್ಟೇ, ತಿಳ್ಕೊಳ್ಬೇಕಾಗಿದೆ. ಅದನ್ನು ಗ್ರಂಥ ಪಂಕ್ತಿಯಲ್ಲಿ ನೋಡಬೇಕು ಅಂದರೆ ಈ ರೀತಿಯಲ್ಲಿ ಹೇಳಿದ್ದಾರೆ: ಅಪವಾದೋ ನಾಮ, ಅಪವಾದವೆಂದರೆ. ನಾಮ ಅಂದರೆ ಅಪವಾದವೆಂದರೆ ಅಂತ. ಏನು? ಈಗ ಕೊಟ್ಟ ಉದಾಹರಣೆಯನ್ನು ಹೇಳ್ತಾರೆ.
ರಜ್ಜು ವಿವರ್ತಸ್ಯ ಸರ್ಪಸ್ಯ ರಜ್ಜು ಮಾತ್ರವತು ವಸ್ತು ವಿವರ್ತಸ್ಯ ಅವಸ್ತುನಃ ಅಜ್ಞಾನಾದೇಹ ಪ್ರಪಂಚಸ್ಯ ವಸ್ತು ಮಾತ್ರತ್ವಂ. ಇಲ್ಲಿ ಕೆಲವೊಂದು ಪಾರಿಭಾಷಿಕ ಶಬ್ದಗಳು ಬಂದಿದ್ದಾವೆ. ಅದರಲ್ಲಿ ಒಂದನೇ ಶಬ್ದ ವಿವರ್ತ. ಈ ಪಾರಿಭಾಷಿಕ ಶಬ್ದವನ್ನು ಇಲ್ಲಿಯವರೆಗೆ ನಾವು ಕೇಳಲಿಲ್ಲ. ಏಕೆ ಕೇಳಲಿಲ್ಲ ಅಂದರೆ ಈ ವಿವರ್ತ ಶಬ್ದವನ್ನು ಬೇರೆ ಎಲ್ಲೂ ಬಳಸೋದಿಲ್ಲ, ವೇದಾಂತದಲ್ಲಿ ಮಾತ್ರ ಬಳಸುವಂಥದ್ದು. ಆದ್ದರಿಂದ ವೇದಾಂತವನ್ನು ಅಧ್ಯಯನ ಮಾಡಬೇಕಿದ್ದರೆ ಮಾತ್ರ ಈ ಶಬ್ದವನ್ನು ನಾವು ಕೇಳಲಿಕ್ಕೆ ಸಾಧ್ಯ. ವಿವರ್ತ ಅಂದರೆ ಏನು? ಅದರ ವಿವರಣೆಯನ್ನು ಗ್ರಂಥಕಾರರು ಮುಂದೆ ವ್ಯಾಖ್ಯಾನ ಮಾಡುತ್ತಾರೆ, ಅಲ್ಲಿ ನೋಡೋಣ. ಈಗ ವಿವರ್ತ ಅಂದರೆ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಹಗ್ಗ ಏನು ಹಾವಾಗಿ ತೋರಿಕೊಂಡಿತೋ, ಹಗ್ಗ ಹಾವು ಆಯಿತೋ, ಹಗ್ಗದಿಂದ ಏನು ಹಾವು ಆಯಿತಲ್ವ, ಆ ಹಾವಾಗುವಿಕೆಯೇ ವಿವರ್ತ. ಇಷ್ಟನ್ನು ಇಟ್ಕೊಳ್ಳೋಣ. ರಜ್ಜು ವಿವರ್ತಸ್ಯ ಅಂದರೆ ರಜ್ಜು ಹಗ್ಗವಾಗಿ ಆಗಿರುವಂಥದ್ದು. ಅದು ಯಾವುದಾಗಿದೆ? ಸರ್ಪಸ್ಯ, ಹಾವನ್ನು ತೆಗೆದು, ಅದು ಹಾವಲ್ಲ. ನೇದಂ ಸರ್ಪ ಕಿಂತು ರಜ್ಜು, ಇದು ಸರ್ಪವಲ್ಲ, ಇದು ಹಗ್ಗವೇ. ಸರ್ಪಸ್ಯ ರಜ್ಜು ಮಾತ್ರವತು, ಹಗ್ಗ ಮಾತ್ರ ಇದೆ, ಹಾವಿಲ್ಲ ಅಂತ ಹೇಳೋದೇ ಅಪವಾದ ಅಂತ ಉದಾಹರಣೆಯಲ್ಲಿ ಹೇಳಿದಾಗಾಯಿತು. ನಮಗೆ ಉದಾಹರಣೆಯನ್ನು ಒಂದು ಅರ್ಥ ಮಾಡಿಕೊಂಡ್ರೆ ಸಾಕಾಗೋದಿಲ್ಲ. ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಹೊರಟವರು ನಾವು ವೇದಾಂತದಲ್ಲಿ. ಆತ್ಮ ಯಾರು ಅಂತ ಅದನ್ನೇ ಮುಂದೆ ಹೇಳ್ತಾರೆ. ವಸ್ತು ವಿವರ್ತಸ್ಯ ಅವಸ್ತುನಃ. ಇಲ್ಲಿ ಆತ್ಮ ಅನಾತ್ಮ ಅಂತ ಶಬ್ದವನ್ನು ಹೇಳಲಿಲ್ಲ. ಏನು ಹೇಳಿದ್ದಾರೆ ಅದರ ಬದಲಿಗೆ? ವಸ್ತು ಅವಸ್ತು ಅಂತ ಹೇಳಿದ್ದಾರೆ. ನಮಗೆ ಇದು ಕೂಡ ಹೊಸ ಶಬ್ದ. ವಸ್ತು ಅಂದ್ರೇನು? ನಾವೇನು ತಿಳ್ಕೊಂಡಿದ್ದೇವೆ? ವಸ್ತು ಅಂದರೆ ಮನೆಯಲ್ಲೆಲ್ಲ ಇರುವಂತಹ ವಸ್ತುಗಳು, ಟಿ ವಿ ಆಗಬಹುದು, ಚೇರ್ ಆಗಬಹುದು, ಏನೆಲ್ಲ ಇದೆಯೋ ಅದಕ್ಕೆಲ್ಲ ವಸ್ತು ಅಂತ ಹೇಳ್ತೇವೆ. ಆದರೆ ವೇದಾಂತದಲ್ಲಿ ಹೇಳುವಂತಹ ವಸ್ತು ಎಂಬ ಶಬ್ದ ಎಲ್ಲಿ ರೂಢಿಯಲ್ಲಿದೆ, ಎಲ್ಲಿ ಬಳಕೆಯಲ್ಲಿದೆ ಅಂದರೆ ಅದು ಬೇರೆ ಎಲ್ಲೋ ಬಳಕೆಯಲ್ಲಿರೋದಲ್ಲ, ಅದು ಪರಮಾತ್ಮನಲ್ಲಿ ಬಳಕೆಯಲ್ಲಿರುವಂಥದ್ದು. ಪರಮಾತ್ಮನಿಗೆ ವೇದಾಂತದಲ್ಲಿ ವಸ್ತು ಅಂತ ಕರೀತಾರೆ. ಅದಕ್ಕೆ ವ್ಯಾಖ್ಯಾನ ಮಾಡಬೇಕು, ಅದು ಇನ್ನೊಂದು ಸಂದರ್ಭದಲ್ಲಿ ನೋಡೋಣ. ಹೇಗಿರುತ್ತೋ ಅದು ಹಾಗೇ ಇದ್ದರೆ ಅದು ವಸ್ತು ಅಂತ. ಪರಮಾತ್ಮ ವಸ್ತು ಮೊದಲು ಹೇಗಿದ್ದನೋ ಯಾವಾಗಲೂ ಹಾಗೇ ಇರ್ತಾನೆ, ಅದರಲ್ಲಿ ಬದಲಾವಣೆ ಆಗೋದಿಲ್ಲ, ಅದು ವಸ್ತು. ಅವಸ್ತು ಅಂದರೆ ಏನು? ನಾವೇನೆಲ್ಲ ವಸ್ತು ಅಂತ ತಿಳ್ಕೊಂಡಿದ್ದೇವಲ್ವ, ಏನೆಲ್ಲ ಜ್ಞಾನವನ್ನು ಹೊಂದಿದ್ದೇವಲ್ವ, ಪ್ರಪಂಚದಲ್ಲಿ ಇದು ಅದು ಹಾಗೆ ಹೀಗೆ ಅಂತೆಲ್ಲ ತಿಳ್ಕೊಂಡಿದ್ದೇವಲ್ವ, ಅದೆಲ್ಲವೂ ಕೂಡ ಅವಸ್ತು ಅಂತ ಹೇಳಲ್ಪಡುತ್ತೆ. ಅವಸ್ತು ಯಾವುದು? ಅಜ್ಞಾನಾದೇಹೆ ಅಂತ ಹೇಳಿದ್ದಾರೆ. ಅಜ್ಞಾನವೇ ಮೊದಲನೆಯ ಅವಸ್ತು. ಅಜ್ಞಾನ ಇರೋದರಿಂದಲೇ ಎಲ್ಲವೂ ವಸ್ತುವಾಗಿ ನಮಗೆ ತೋರ್ತಾ ಇವೆ. ನಿಜವಾದ ವಸ್ತು ಪರಮಾತ್ಮ ವಸ್ತು, ಅದು ನಮಗೆ ತೋರೋದಿಲ್ಲ. ಅದು ಬಿಟ್ಟು ಉಳಿದವುಗಳಲ್ಲಿ ವಸ್ತು ಅಂತ ನಾವು ಅಂದ್ಕೊಳ್ತೇವೆ. ಅಜ್ಞಾನಾದೇಹ ಪ್ರಪಂಚಸ್ಯ ವಸ್ತು ಮಾತ್ರತ್ವಂ. ಇಲ್ಲಿ ಬೇರೆ ಏನಿಲ್ಲ. ಇವೆಲ್ಲವೂ ಹೇಗೆ ಹಗ್ಗ ಹಾವಲ್ಲವೋ ಹಾಗೆ ಈ ಪ್ರಪಂಚವಲ್ಲ. ಸ್ವಲ್ಪ ನಮಗೆ ತಲೆಬಿಸಿ ಆಗತ್ತೆ ಈ ಮಾತು ಕೇಳಿದಾಗ. ಏನು ಹೀಗೆ ಹೇಳೋದು? ಪ್ರಪಂಚವಲ್ಲ ಅಂತ ಹೇಳ್ತೀರಲ್ವ, ಕಾಣ್ತಾ ಇದೆಯಲ್ವ ನಮಗೆ, ಅದನ್ನೇ ಹೇಳಲಿಕ್ಕೆ ಹೊರಟಿದ್ದೇವೆ. ಕಾಣ್ತಾ ಇರುವುದೆಲ್ಲವೂ ಸತ್ಯವಲ್ಲ ಅಂತ ಈ ವೇದಾಂತ ನಮಗೆ ತಿಳಿಸ್ಕೊಡುತ್ತೆ. ಹೇಗೆ ಕಾಣ್ತಾ ಇರುವಂತಹ ಹಾವು ನಿಜವಾದ ಹಾವಲ್ಲವೋ, ನಿಜವಾಗಿ ಹಗ್ಗವೋ, ಹಾಗೆ ಕಾಣ್ತಾ ಇರುವಂತಹ ಈ ಪ್ರಪಂಚವಲ್ಲ. ಹಾಗಾದ್ರೇನು? ಪರಮಾತ್ಮ ವಸ್ತು. ವಸ್ತು ಮಾತ್ರತ್ವಂ. ವಸ್ತು ಮಾತ್ರತ್ವಂ ಅಂದರೆ ಹೇಗೆ ಇದನ್ನು ಹಿಂದೆ ವಿವರಿಸಿದ್ದೆ. ಹಗ್ಗದಲ್ಲಿ ಕೇವಲ ಹಾವಿನ ಭ್ರಾಂತಿ ಮಾತ್ರ ಆಗೋದಿಲ್ಲ, ಬೇರೆ ಬೇರೆ ಭ್ರಾಂತಿಯನ್ನು ವೇದಾಂತದಲ್ಲಿ ವಿವರಿಸಿದ್ದಾರೆ, ಅನುಭವದಲ್ಲೂ ಇದೆ.
ಒಬ್ಬನಿಗೆ ಅದು ಹಗ್ಗ ಥರ ಕಾಣಬಹುದು, ಇನ್ನೊಬ್ಬನಿಗೆ ಅಲ್ಲಿ ದೂರದಲ್ಲಿ ಭೂಮಿ ಬಿರುಕು ಬಿಟ್ಕೊಂಡಿದೆ ಅಂತ ಅಂದ್ಕೊಳ್ಬೋದು, ಇನ್ನೇನೋ ನೀರು ಚೆಲ್ಲಿದೆ ಅಂತ ಅಂದ್ಕೊಳ್ಬಹುದು, ಇನ್ನೊಬ್ಬವನು ಅದರಲ್ಲಿ ಹಾರ ಇದೆ ಅಂತ ಅಂದ್ಕೊಳ್ಬಹುದು. ಇರುವಂತಹ ವಸ್ತು ಹಗ್ಗ, ಅದನ್ನು ನೋಡಲಿಲ್ಲ, ಬೇರೆ ಬೇರೆಯಾಗಿ ನೋಡ್ತಾ ಇದ್ದೇವೆ. ಇದನ್ನು ಇಲ್ಲಿ ಏಕೆ ಹೇಳ್ತಾ ಇದ್ದೇನೆ ಅಂದರೆ, ಇರುವಂಥದ್ದು ಪರಮಾತ್ಮ, ಆ ಪರಮಾತ್ಮ ವಸ್ತುವಿನಲ್ಲಿ ನಾನಾ ರೀತಿಯಾದಂತಹ ಕಲ್ಪನೆಯನ್ನು ನಾವು ಮಾಡ್ತಾ ಇದ್ದೇವೆ. ಏನು ಕಲ್ಪನೆ? ಇದು ನನ್ನ ದೇಹ, ಇದು ನನ್ನ ಮನೆ, ಇದು ನನ್ನ ಮಡದಿ, ಇವರು ನನ್ನ ಮಕ್ಕಳು, ಇದು ನನ್ನ ವಾಹನ, ಇದು ನನ್ನ ಮನೆಯಲ್ಲಿರುವಂತಹ ಒಳ್ಳೆಯ ಉತ್ತಮವಾದ ಉಪಕರಣಗಳು ಅಂತೆಲ್ಲ ಯಾವ ವಿಷಯಗಳನ್ನು ನಾವು ಅನುಭವಿಸ್ತಾ ಇದ್ದೇವೋ ಆ ವಿಷಯ ಯಾವುದು? ನಿಜವಾದ ವಿಷಯವಲ್ಲ, ಅದು ಪರಮಾತ್ಮ ವಸ್ತು ಅಂತ ತಿಳ್ಕೊಳ್ಳೋದೇ ಅಪವಾದ. ಅಧ್ಯಾರೋಪ ಮತ್ತು ಅಪವಾದ. ಅಲ್ಲದೇ ಇರುವುದರಲ್ಲಿ ಅದು ಎಂಬ ಬುದ್ಧಿಯೇ ಅಧ್ಯಾರೋಪ. ಆ ಅಪವಾದವನ್ನು, ಆ ಅಧ್ಯಾರೋಪವನ್ನು ನಿರಾಕರಣೆ ಮಾಡೋದೇ ಅಪವಾದ. ಈಗ ಒಂದು ಪ್ರಸಿದ್ಧವಾದ ಶ್ಲೋಕವನ್ನು ಇಲ್ಲಿ ಉದಾಹರಣೆಯಾಗಿ ಹೇಳ್ತಾರೆ, ತಿಳಿಸ್ಕೊಡ್ಬೇಕಲ್ವ ನಮಗೆ. ವಿವರ್ತ ಅಂದರೆ ಏನು ಅಂತ. ಇದನ್ನು ತಿಳ್ಕೊಳ್ಬೇಕು ಅಂದರೆ ಸ್ವಲ್ಪ ವೇದಾಂತದ ಪ್ರಕ್ರಿಯೆಯನ್ನು ತಿಳ್ಕೊಳ್ಬೇಕಾಗತ್ತೆ. ಹೇಗೆ? ವೇದಾಂತದಲ್ಲಿ 3 ವಿಧವಾದಂತಹ ಸತ್ತ ಅಂಗೀಕಾರ ಮಾಡಿದ್ದಾರೆ. ಕನ್ನಡದ ಸತ್ತ ಅಲ್ಲ. ಕನ್ನಡದಲ್ಲಿ ಸತ್ತ ಅಂದರೆ ಏನು? ಮರಣ ಹೊಂದಿದ ಅಂತ ನಾವು ಹೇಳ್ಕೊಳ್ತೇವೆ. ಆದರೆ ವೇದಾಂತದಲ್ಲಿ ಇದು ವಿರುದ್ಧವಾಗಿದೆ. ಇಲ್ಲದೇ ಇರುವಿಕೆಗೆ ಸತ್ತ ಅಂತ ನಾವು ಹೇಳ್ತೇವೆ. ಆದರೆ ವೇದಾಂತದಲ್ಲಿ, ಸಂಸ್ಕೃತದಲ್ಲಿ ಸತ್ತ ಅಂದರೆ ಏನರ್ಥ ಅಂದರೆ ಇರುವಿಕೆ, ಭೂಸತ್ತಾಯಾಮ್ ಎಂಬ ಧಾತು, ಇರುವಿಕೆ ಅಂತ ಅರ್ಥ. ಸತ್ತ ಅಂದರೆ ಆ ಇರುವಿಕೆಯನ್ನು 3 ರೀತಿಯಲ್ಲಿ ವೇದಾಂತದಲ್ಲಿ ಹೇಳಿದ್ದಾರೆ. ಏನು ಹಾಗಿದ್ರೆ ಆ 3 ರೀತಿಯ ವಿವರಣೆ? ಅದಕ್ಕೆ ಮೊದಲು ಆ 3 ಶಬ್ದವನ್ನು ತಿಳ್ಕೊಳ್ಬೇಕು. ಪಾರಮಾರ್ಥಿಕ ಸತ್ತ, ಪಾರಮಾರ್ಥಿಕವಾದ ಸತ್ಯತ್ವ. ವ್ಯಾವಹಾರಿಕ ಸತ್ತ, ವ್ಯವಹಾರದ ಕಾಲದಲ್ಲಿರುವಂತಹ ಸತ್ಯತ್ವ. ಪ್ರಾತಿಭಾಸಿಕ ಸತ್ತ, ತೋರುವಿಕೆಯ ಸಂದರ್ಭದಲ್ಲಿ ಇರುವಂತಹ ಸತ್ಯತ್ವ. ಹೇಗೆ ಇದರ ವಿಭಾಗ? ವೇದಾಂತ ಪರಿಭಾಷಾದಿ ಗ್ರಂಥಗಳನ್ನು ಓದಬೇಕಿದ್ರೆ ಇನ್ನೂ ಸ್ಪಷ್ಟವಾಗುತ್ತೆ. ಈಗ ಇಷ್ಟು ತಿಳ್ಕೊಳ್ಬೇಕು. ಏನು? ಬ್ರಹ್ಮನಿಗೆ ಯಾವ ಸತ್ಯತ್ವ ಇದೆಯೋ ಆ ಸತ್ಯತ್ವವನ್ನು ಪಾರಮಾರ್ಥಿಕ ಸತ್ತ ಅಂತ ಹೇಳ್ತಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದಾಗಿ ಶ್ರುತಿ ಪರಮಾತ್ಮನನ್ನು ಸತ್ ಅಥವಾ ಇರುವಿಕೆ, ಇದ್ದಾನೆ, ಯಾವಾಗಲೂ ಇರುತ್ತಾನೆ ಎಂಬ ಶಬ್ದವನ್ನು ಏನು ಹೇಳುತ್ತೋ, ಪರಮಾತ್ಮನ ಪರಿಚಯವನ್ನು ಹೇಳಬೇಕಿದ್ರೆ ಸತ್ಯಂ ಜ್ಞಾನಂ ಅನಂತಂ ಇತ್ಯಾದಿಯಾಗಿ ಯಾವ ಸತ್ಯತ್ವವನ್ನು ತಿಳಿಸ್ಕೊಡತ್ತೋ ಅದು ಯಾವ ಸತ್ಯತ್ವ? ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ. 3 ಕಾಲದಲ್ಲಿ ಬಾಧಿಸಲ್ಪಡದೇ ಇರುವಂಥದ್ದು. ಮೊದಲೂ ಇತ್ತು, ಈಗಲೂ ಇದೆ, ಮತ್ತೆ ಮುಂದೂ ಇರುತ್ತೆ. ಅದು ಸತ್ಯ, ಅದು ನಿಜವಾದ ಸತ್ಯ. ಯಾವುದು? ಅದು ಪರಮಾತ್ಮನಲ್ಲಿರುವಂತಹ ಸತ್ಯ. ಇದಕ್ಕೆ ಪಾರಮಾರ್ಥಿಕವಾದ ಸತ್ಯ. ಅದು ಎಲ್ಲೂ ಇಲ್ಲ, ಬೇರೆ ಎಲ್ಲೂ ಇಲ್ಲ, ಒಂದೇ ಕಡೆಯಲ್ಲಿದೆ. ಆ ಒಂದು ಕಡೆಯಲ್ಲಿರುವುದೇ ಪರಮಾತ್ಮ ವಸ್ತು. ಅದು ಎಲ್ಲ ಕಡೆಯಲ್ಲೂ ಇದೆ. ಆ ಸತ್ಯ, ಪಾರಮಾರ್ಥಿಕ ಸತ್ಯ ಇರುವುದು ಪರಮಾತ್ಮ. ಇನ್ನು ವ್ಯಾವಹಾರಿಕ ಸತ್ಯ ಅಂದ್ರೇನು? ಈ ವ್ಯವಹಾರ ಜಗತ್ತಿನಲ್ಲಿ ನಾವು ಏನೆಲ್ಲ ವಸ್ತುಗಳೊಂದಿಗೆ ವ್ಯವಹಾರವನ್ನು ಮಾಡುತ್ತೇವೋ ಆ ವ್ಯವಹಾರವನ್ನು ಮಾಡುವಂತಹ ಯಾವ ಪ್ರಕ್ರಿಯೆ ಇದೆಯೋ ಅದಕ್ಕೆ ವ್ಯಾವಹಾರಿಕ ಸತ್ಯತ್ವ ಅಂತ ಹೇಳ್ತಾರೆ. ಅಂದರೆ ಇದನ್ನು ಪುಸ್ತಕ ಅಂತ ಅಂದ್ಕೊಂಡು ನಾನು ಪುಸ್ತಕವನ್ನು ಹಿಡ್ಕೊಂಡು ಓದ್ತೇನೆ. ಓದಬೇಕಿದ್ದರೆ ಅದು ಪುಸ್ತಕವೇ ಆಗಿರುತ್ತೆ, ಓದುವುದರಿಂದ ಜ್ಞಾನವನ್ನು ಕೊಡುತ್ತೆ. ಅದೇ ಕಪ್ಪೆ ಚಿಪ್ಪಿನಲ್ಲಿ ಕಂಡಂತಹ ಬೆಳ್ಳಿಯನ್ನು ತೆಗೆದುಕೊಳ್ಳೋಣ ಅಂತ ಹೋದಾಗ ಅದು ಬೆಳ್ಳಿ ಆಗಿರೋದಿಲ್ಲ, ಕಪ್ಪೆ ಚಿಪ್ಪಾಗಿರುತ್ತೆ. ಆದರೆ ಪುಸ್ತಕ ಅಂತ ನಾವು ನೋಡಿ ಪುಸ್ತಕವನ್ನು ಮುಟ್ಟಿ ಓದುವಂತಹ ಸಂದರ್ಭದಲ್ಲಿ ಅದು ಪುಸ್ತಕವೇ ಆಗಿರುತ್ತೆ.
ಅರ್ಥ ಆಗಲಿ ಅಂತ ಉದಾಹರಣೆ ಕೊಡ್ತಾ ಇದ್ದೇನೆ. ವ್ಯವಹಾರವನ್ನು ಮಾಡಬೇಕಿದ್ರೆ ನಾವು ಪ್ರವೃತ್ತಿ ಮಾಡಿದಾಗ ಅದು ಹಾಗೇ ಇದ್ದರೆ ವ್ಯಾವಹಾರಿಕ ಸತ್ಯತ್ವ ಅಂತ ಹೇಳ್ತಾರೆ. ಒಂದು ಮನೆ ಅಂತ ಕಂಡಿದೆ, ಮನೆ ಅಂತ ಕಂಡಾಗ ಆ ಮನೆಯೊಳಗೆ ನಾವು ಹೋಗ್ತೇವೆ, ಮನೆಯಲ್ಲಿ ಇರಬಹುದು, ಇದು ವ್ಯವಹಾರ ಸತ್ಯ. ಪ್ರಾತಿಭಾಸಿಕ ಸತ್ಯ ಅಂದ್ರೇನು? ಇದನ್ನು ನಾವು ದುರ್ಯೋಧನನ ಉದಾಹರಣೆಯನ್ನು ನೆನಪಿಗೆ ತಂದುಕೊಂಡ್ರೆ ಮಹಾಭಾರತದಲ್ಲಿ ಏನು ಕತೆ ಬರುತ್ತಲ್ವ, ಆಗ ನಮ್ಗೆ ಅರ್ಥ ಆಗತ್ತೆ. ಇಲ್ಲಿ ದುರ್ಯೋಧನನ ಕತೆ ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದುರ್ಯೋಧನನಿಗೆ ಪಾಂಡವರ ಅರಮನೆಗೆ ಬಂದಾಗ ಅರಮನೆಯಲ್ಲಿ ಯಾವ ರೀತಿಯಲ್ಲಿ ವೈಭವದಿಂದ ಅರಮನೆ ಇತ್ತು ಅಂತ ಅಲ್ಲಿ ವರ್ಣನೆಯನ್ನು ಮಾಡ್ತಾರೆ. ನಿಜವಾಗಿ ನೀರಿಲ್ಲ, ಅಲ್ಲಿ ನೀರಿನಂತೆ ತೋರ್ತಾ ಇದೆ, ಆ ರೀತಿಯಲ್ಲಿ ಅರಮನೆಯನ್ನು ಮಾಡಿದ್ದಾರೆ ಅವರು. ಮಧ್ಯದಲ್ಲಿ ದಾಟಿ ಹೋಗಬೇಕು, ನೀರಿದೆ ಅಂತ ಅವನು ತನ್ನ ಪಂಚೆಯನ್ನು ಎತ್ಕೊಂಡು ದಾಟ್ಲಿಕ್ಕೆ ಹೋಗ್ತಾನೆ, ನೀರೇ ಇರೋದಿಲ್ಲ ಅಲ್ಲಿ, ಅಪಹಾಸ್ಯಕ್ಕೊಳಗಾಗ್ತಾನೆ. ಇನ್ನೊಂದು ಕಡೆ ಹೋಗ್ತಾನೆ, ಅಲ್ಲಿ ಗೋಡೆ ಇರೋದಿಲ್ಲ, ಗೋಡೆ ಇದೆ ಅಂತ ಅಂದ್ಕೊಂಡು ಅಲ್ಲಿ ಹೋಗಲಿಕ್ಕೆ ಅವನು ಪ್ರಯತ್ನ ಮಾಡೋದಿಲ್ಲ, ಈ ಕಡೆ ಬರ್ತಾನೆ. ಇನ್ನೊಂದು ಕಡೆ ಗೋಡೆ ಇರುತ್ತೆ, ಅಲ್ಲಿ ಗೋಡೆ ಇಲ್ಲ ಅಂತ ಹೋಗ್ತಾನೆ, ಗೋಡೆಯನ್ನು ತಲೆಗೆ ತಾಗಿಸ್ಕೊಳ್ತಾನೆ. ಅಂದರೆ ಇದನ್ನು ಏಕೆ ಹೇಳ್ತಾ ಇದ್ದೇನೆ ಅಂದರೆ, ಯಾವುದು ಕಾಣುತ್ತೋ ವ್ಯವಹಾರ ಮಾಡಿದಾಗ ಅದು ಆ ರೀತಿಯಲ್ಲಿ ಇದ್ದರೆ ಅದು ವ್ಯಾವಹಾರಿಕ ಸತ್ಯ. ಯಾವುದು ಕಾಣುತ್ತೋ ಅದು ಮುಂದೆ ನಮ್ಮ ಪ್ರವೃತ್ತಿ ಉಂಟಾದಾಗ, ನಾವು ಮುಂದೆ ಹೋದಾಗ ಅದು ಆ ರೀತಿಯಲ್ಲಿ ಇರೋದಿಲ್ವೋ ಅದು ಪ್ರಾತಿಭಾಸಿಕ ಸತ್ತ ಅಂತ ಹೇಳ್ತಾರೆ. ಈಗ ಎರಡೂ ಶಬ್ದಗಳ ಅರ್ಥ ಆಯಿತು ಅಂದ್ಕೊಳ್ತೇನೆ. ವೇದಾಂತದಲ್ಲಿ ಏನು ಪರಿಭಾಷೆ ಈ ಒಂದು ವ್ಯಾವಹಾರಿಕ ಸತ್ಯ ಎಂಬ ಶಬ್ದಕ್ಕೆ ಅಂದರೆ, ಬ್ರಹ್ಮಜ್ಞಾನ ಬಾಧ್ಯತ್ವಂ ವ್ಯಾವಹಾರಿಕ ಸತ್ಯತ್ವಂ. ಬ್ರಹ್ಮಜ್ಞಾನದಿಂದ ಬಾಧಿಸಲ್ಪಡುವುದು. ಈ ಪ್ರಪಂಚವಲ್ಲ ಅಂತ ಅಂದುಕೊಳ್ಳೋದು ಯಾವಾಗ? ನಾವು ಯಾವಾಗ ನಮಗೆ ಬ್ರಹ್ಮಜ್ಞಾನವಾಗತ್ತೋ ಅಲ್ಲಿಯವರೆಗೆ ಪ್ರಪಂಚವೇ. ಹೇಗೆ ಎಲ್ಲಿಯವರೆಗೆ ಹಗ್ಗದ ಸಾಕ್ಷಾತ್ಕಾರ ನಮಗೆ ಆಗೋದಿಲ್ವೋ ಅಲ್ಲಿಯವರೆಗೆ ಹಾವೇ. ಹಾಗೆ ಎಲ್ಲಿಯವರೆಗೆ ನಮಗೆ ಬ್ರಹ್ಮಜ್ಞಾನವಾಗೋದಿಲ್ವೋ ಅಲ್ಲಿಯವರೆಗೆ ಪ್ರಪಂಚವಾಗೇ ಇರುತ್ತೆ. ಬ್ರಹ್ಮಜ್ಞಾನದವರೆಗೆ ಯಾವ ಸತ್ಯತ್ವ ಅಂದುಕೊಂಡು ನಾವು ಪ್ರಪಂಚದಲ್ಲಿ ವ್ಯವಹಾರವನ್ನು ಮಾಡ್ತೇವೋ ಆ ವ್ಯವಹಾರಕ್ಕೆ ವ್ಯಾವಹಾರಿಕ ಸತ್ಯ ಅಂತ ಹೇಳಿದ್ದಾರೆ. ವ್ಯಾವಹಾರಿಕ ಸತ್ಯತ್ವ ಅಂತ ಅರ್ಥ ಆಯಿತು ಅಂದ್ಕೊಳ್ತೇನೆ. ಪ್ರಾತಿಭಾಸಿಕ ಸತ್ಯತ್ವ ಅಂದರೆ ಏನು? ಈಗ ಕೊಟ್ಟ ಎರಡೂ ಉದಾಹರಣೆಯಲ್ಲಿ ಒಂದನೇ ಉದಾಹರಣೆ, ಹಗ್ಗದಲ್ಲಿ ಕಂಡ ಹಾವನ್ನು ಕಂಡಾಗ ಏನಾಗುತ್ತೆ? ಭಯ ಉಂಟಾಗತ್ತೆ, ಓಡುತ್ತೇವೆ, ಮೈಯಲ್ಲಿ ಬೆವರು ಬರುತ್ತೆ, ಕೂಗ್ತೇವೆ ಹಾವು ಅಂತ. ಇದೆಲ್ಲ ಏಕಾಯಿತು? ಅಲ್ಲಿ ಒಂದು ರೀತಿಯ ಸತ್ಯತ್ವ ಇದ್ದದ್ದರಿಂದ ಆಯಿತು. ಇದು ಹಗ್ಗ ಹಾವಲ್ಲ, ಆದರೂ ಹಾವಂತೆ ನಾನು ಕಂಡುಕೊಂಡೆ, ಅದಕ್ಕೆ ನನಗೆ ಭಯ ಆಯಿತು ಅಂತ ಹೇಳೋದಿಲ್ಲ. ಹಗ್ಗವನ್ನು ಯಥಾರ್ಥವಾಗಿ ಅವನು ಹಾವು ಅಂತ ಅಂದ್ಕೊಳ್ತಾನೆ. ಯಥಾರ್ಥವಾಗಿ ಎಂದುಕೊಂಡಾಗ ಮಾತ್ರ ಭಯ ಉಂಟಾಗತ್ತೆ. ಇಲ್ಲದೇ ಇದ್ದರೆ ಹಗ್ಗ ತೋರಿಸಿ ನೋಡು ಹಾವು ಅಂತ ಹೇಳಿದರೆ ಹಗ್ಗ ಕಾಣ್ತಾ ಇದ್ದಾಗ ಹಾವಿನ ಭಯ ನಮಗಾಗೋದಿಲ್ಲ. ಹಾಗೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಕಂಡಾಗ ಬೆಳ್ಳಿಯಲ್ಲಿರುವಂತಹ ಆಸೆಯಿಂದ ಬೆಳ್ಳಿಯನ್ನು ತೆಗೆದುಕೊಳ್ಳುವಂತಹ ಪ್ರವೃತ್ತಿ ಉಂಟಾಗತ್ತೆ. ಓಡ್ತೇವೆ, ಅಲ್ಲಿ ಬೆಳ್ಳಿ ಇದೆ ತೆಗೆದುಕೊಳ್ಬೇಕು ಅಂತ. ಈಗ ಆ ಕಪ್ಪೆ ಚಿಪ್ಪಿನ ಬೆಳ್ಳಿ ಒಂದು ಅಧ್ಯಾಸ ಭ್ರಮೆ ನಮಗೆ ಆಗದೇ ಇದ್ದರೂ ಕೂಡ ಕೆಲವೊಂದು ದಾರಿಯಲ್ಲಿ ಹೋಗಬೇಕಿದ್ರೆ ಮುಚ್ಚಲದ ಚೂರು ಬಿದ್ದಿರುತ್ತೆ. ಅದು ₹1 ₹2 ಅಂತ ಅಗಲದ್ದು ಏನೋ ಮುಚ್ಚಲು ಒಳಗಿರುವ ಪೀಸ್ ಏನೋ ಬಿದ್ದಿರುತ್ತೆ ಅಂತ ಅಂದ್ಕೊಳ್ಳೋಣ. ಅದನ್ನು ನೋಡಿದಾಗ ನಾವು ಏನು ಅಂದ್ಕೊಳ್ತೇವೆ? ಓಹೋ, ಇಲ್ಲಿ ₹1 ₹2 ಬಿದ್ದಿದೆ ಅಂತ ನಮ್ಮ ಕೈ ತೆಗೆದುಕೊಳ್ಳಿಕ್ಕೆ ಮುಂದೆ ಹೋಗುತ್ತೆ. ಹೋಗಿ ನೋಡಿದಾಗ ಅದು ನಾಣ್ಯವಲ್ಲ ಅಂತ ನಾವು ವಾಪಸ್ ಬರ್ತೇವೆ. ನಾಣ್ಯವಲ್ಲ ಅಂತ ಮೊದಲೇ ನಮಗೆ ಗೊತ್ತಿದ್ದರೆ ನಾವೇನಾದರೂ ತೆಗೆದುಕೊಳ್ಳಿಕ್ಕೆ ಹೋಗ್ತೇವಾ? ಖಂಡಿತವಾಗಿ ಹೋಗೋದಿಲ್ಲ. ಅಂದರೆ ತೋರುವ ಸಂದರ್ಭದಲ್ಲಿ ಅದಕ್ಕೆ ಅದರದ್ದೇ ಆದ ಸತ್ಯತ್ವ ಇದೆ. ಹಾವಿಗೆ ಅದರದ್ದೇ ಆದ ಸತ್ಯತ್ವ ಇರೋದರಿಂದಲೇ ನಮಗೆ ಹೆದರಿಕೆ ಆಗುತ್ತೆ, ಅಲ್ಲಿಂದ ಓಡ್ತೇವೆ, ಬೆವರು ಬರುತ್ತೆ. ಬೆಳ್ಳಿಗೆ ಅದರದ್ದೇ ಆದಂತಹ ತೋರುವ ಕಾಲದಲ್ಲಿ ಉಂಟಾಗುವಂತಹ ಸತ್ಯತ್ವ ಇರುವುದರಿಂದಲೇ
ಬೆಳ್ಳಿಯನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತೇವೆ. ವೇದಾಂತದಲ್ಲಿ ಕನಸನ್ನು ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತೇವೆ. ಕನಸನ್ನು ಕಾಣಬೇಕಿದ್ದರೆ ನಾವು ಭಯಭೀತರಾಗ್ತೇವೆ, ಅಲ್ಲೇ ನಮಗೆ ಬೆವರೆಲ್ಲ ಬಂದುಬಿಡತ್ತೆ, ಇನ್ನೇನೇನೋ ಆಗುತ್ತೆ ಕನಸನ್ನು ಕಾಣಬೇಕಿದ್ರೆ. ಅಂದರೆ ಕನಸನ್ನು ಕನಸು ಅಂತ ಕಾಣ್ತಾ ಇರೋದಿಲ್ಲ, ಕನಸನ್ನು ನಿಜ ಅಂತಲೇ ನಾವು ಕಾಣ್ತಾ ಇರ್ತೇವೆ. ಯಾವುದನ್ನು ಕಾಣಬೇಕಿದ್ರೆ ನಿಜ ಅಂತ ಅಂದುಕೊಂಡು ಸ್ವಲ್ಪ ಹತ್ತಿರ ನಂತರ ಎಚ್ಚರವಾದಾಗಲೋ ಕನಸಿನಿಂದ ಎದ್ದಾಗ ಓ ಇದು ಕನಸು ಅಂತ ಅಂದ್ಕೊಳ್ತೇವೆ. ಹಾಗೆ ಹಗ್ಗವನ್ನು ಕಂಡಾಗ ಓ ಇದು ಹಗ್ಗ, ಹಾವಲ್ಲ ಅಂತ ಅಂದ್ಕೊಳ್ತೇವೆ. ಕಪ್ಪೆ ಚಿಪ್ಪನ್ನು ಕಂಡಾಗ ಓ ಇದು ಕಪ್ಪೆ ಚಿಪ್ಪು, ಬೆಳ್ಳಿ ಅಲ್ಲ ಅಂತ ಅಂದ್ಕೊಳ್ತೇವೆ. ಈ ರೀತಿಯಲ್ಲಿ ಮೊದಲು ಅದರಲ್ಲಿ ಸತ್ಯತ್ವ ಬುದ್ಧಿ ಉಂಟಾಗಿ ಕೊನೆಯಲ್ಲಿ ಅದರ ಬಾಧೆಯಾದಾಗ ಯಾವ ಸತ್ಯತ್ವ ಇದೆಯೋ ತೋರುವ ಸಂದರ್ಭದಲ್ಲಿ, ಆ ತೋರುವ ಸಂದರ್ಭದಲ್ಲಿ ಇರುವಂತಹ ಸತ್ಯತ್ವವನ್ನೇ ಪ್ರಾತಿಭಾಸಿಕ ಸತ್ತ ಅಂತ ಹೇಳ್ತೇವೆ. ಪ್ರಾತಿಭಾಸಿಕ ಅಂದರೆ ತೋರುವ ಸಂದರ್ಭದಲ್ಲಿ, ಪ್ರತೀತಿಯ ಕಾಲದಲ್ಲಿ ಯಾವ ಸತ್ಯತ್ವ ಇದೆಯೋ ಆ ಸತ್ಯತ್ವವನ್ನೇ ಪ್ರಾತಿಭಾಸಿಕ ಸತ್ತ ಅಂತ ಹೇಳ್ತೇವೆ. ಹೀಗೆ ಈ ಒಂದು ಪ್ರಾತಿಭಾಸಿಕ ಸತ್ಯತ್ವದ ಸಾಮಾನ್ಯ ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಇದರ ಡೆಫಿನೇಷನ್ ಏನು ಅಂದರೆ ಬ್ರಹ್ಮಜ್ಞಾನ ಇತರ ಜ್ಞಾನ ಬಾಧ್ಯತ್ವಂ. ಬ್ರಹ್ಮಜ್ಞಾನದಿಂದ ಬಾಧ್ಯತ್ವವಾದದ್ದು ವ್ಯಾವಹಾರಿಕ ಸತ್ಯತ್ವ. ಇಲ್ಲಿ ಬ್ರಹ್ಮಜ್ಞಾನ ಬೇಕು ಅಂತಿಲ್ಲ, ಬ್ರಹ್ಮಜ್ಞಾನವನ್ನು ಬಿಟ್ಟು ಯಾವ ಜ್ಞಾನದಿಂದ ಯಾವ ಬಾಧೆ ಉಂಟಾಗಿ ಇದು ಅದಲ್ಲ ಇದು ಅದು ಎಂಬ ಜ್ಞಾನ ಉಂಟಾಗತ್ತೋ. ಹೇಗೆ? ಬೆಳಕನ್ನು ಹಾಕಿ ಸರಿಯಾಗಿ ನೋಡಿದಾಗ ಇದು ಹಗ್ಗ ಹಾವಲ್ಲ ಅಂತ ಜ್ಞಾನ ಉಂಟಾಗತ್ತೆ. ಬ್ರಹ್ಮಜ್ಞಾನದಿಂದಲೇ ಆಗಬೇಕು ಅಂತಿಲ್ಲ, ಸಾಮಾನ್ಯವಾದ ಬೆಳಕಿನಿಂದ ಉಂಟಾಗತ್ತೆ. ಹಾಗೆ ಕಪ್ಪೆ ಚಿಪ್ಪಿನ ಹತ್ತಿರ ಹೋದಾಗ ಏನಾಗುತ್ತೆ? ಓಹೋ ಇದು ಕಪ್ಪೆ ಚಿಪ್ಪು, ಬೆಳ್ಳಿ ಅಲ್ಲ ಅಂತ ಅಂದ್ಕೊಳ್ಳುತ್ತೆ. ಹತ್ತಿರ ಹೋಗಬೇಕು ಹೊರತು ಬ್ರಹ್ಮಜ್ಞಾನ ಆಗಬೇಕು ಅಂತಿಲ್ಲ. ಹೀಗೆ ಬ್ರಹ್ಮಜ್ಞಾನವನ್ನು ಬಿಟ್ಟು ಬೇರೆ ಜ್ಞಾನದಿಂದ, ಅದನ್ನು ಸರಿಯಾಗಿ ನೋಡುವಿಕೆಯಿಂದ ಅಥವಾ ಸರಿಯಾಗಿ ಕೇಳುವಿಕೆಯಿಂದ ಅಥವಾ ಕನಸಿನಿಂದ ಎಚ್ಚರಗೊಳ್ಳುವಿಕೆಯಿಂದ ಯಾವ ಜ್ಞಾನ ಬಾಧಿಸಲ್ಪಡುತ್ತೋ, ಕನಸಿನಲ್ಲಿ ಕಂಡ ಸಿಂಹ ಎಚ್ಚರವಾದ ಮೇಲೆ ಇರೋದಿಲ್ಲ, ಏನಾಯಿತು? ಬಾಧೆ ಉಂಟಾಯಿತು. ಈ ಬಾಧೆಯನ್ನೇ ಪ್ರಾತಿಭಾಸಿಕ ಸತ್ಯತ್ವದ ಬಾಧೆ ಅಂತ ಕರೀತೇವೆ. ಅಂದರೆ ಮೂರು ಸತ್ಯತ್ವವನ್ನು ನಾವು ತಿಳ್ಕೊಂಡಾಗಾಯಿತು. ಒಂದನೆಯ ಸತ್ಯತ್ವ ಪಾರಮಾರ್ಥಿಕವಾದ ಸತ್ಯತ್ವ, ಎರಡನೆಯ ಸತ್ಯತ್ವ ವ್ಯಾವಹಾರಿಕವಾದ ಸತ್ಯತ್ವ, ಮೂರನೆಯ ಸತ್ಯತ್ವ ಪ್ರಾತಿಭಾಸಿಕವಾದ ಸತ್ಯತ್ವ. ಇದನ್ನು ಏಕೆ ಹೇಳಿದೆ ಅಂದರೆ ಈ ಅರ್ಥವನ್ನು ತಿಳ್ಕೊಂಡ್ರೆ ಮುಂದೆ ನಾವು ಯಾವ ಶ್ಲೋಕವನ್ನು ನೋಡ್ತೇವೋ ಆ ಶ್ಲೋಕ ಸುಲಭವಾಗಿ ಅರ್ಥವಾಗುತ್ತೆ. ಇದಕ್ಕೂ ಮೊದಲು ಇನ್ನೂ ಒಂದು ವಿಚಾರ ತಿಳ್ಕೊಳ್ಬೇಕು. ಮೂರು ಸತ್ಯತ್ವವನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಈಗ ಈ ಪ್ರಪಂಚ ಹೇಗೆ ಉಂಟಾಯಿತು ಎಂಬುದಕ್ಕೆ ಬೇರೆ ಬೇರೆ ದರ್ಶನದಲ್ಲಿ ಬೇರೆ ಬೇರೆ ರೀತಿಯ ಅಭಿಪ್ರಾಯವನ್ನು ಪಡ್ತಾರೆ. ಸಂಘಾತವಾದ ಅಂದರೆ ಎಲ್ಲವೂ ಸೇರಿಕೊಂಡು ಪ್ರಪಂಚ ಆಯಿತು ಅಂತ ಒಂದು ವಾದ ಇದೆ, ಬೌದ್ಧರು ಹೇಳ್ತಾರೆ. ಆರಂಭವಾದ ಪರಮಾಣುಗಳೆಲ್ಲ ಒಂದು ಪರಮಾಣು ಸೇರ್ತಾ ಪ್ರಪಂಚ ಆಯಿತು ಅಂತ ನೈಯಾಯಿಕರು ಹೇಳ್ತಾರೆ. ಸಾಂಖ್ಯರು ಪರಿಣಾಮವಾದವನ್ನು ಹೇಳ್ತಾರೆ. ಪರಿಣಾಮ ಅಂದ್ರೇನು? ಅದನ್ನೇ ಮುಂದೆ ಇಲ್ಲಿ ವಿಕಾರ ಎಂಬ ಶಬ್ದದಲ್ಲಿ ಹೇಳಿದ್ದಾರೆ. ಹಾಲು ಮೊಸರಾಗುವುದು, ಮಣ್ಣು ಗಡಿಗೆಯಾಗುವುದು ಪರಿಣಾಮಕ್ಕೆ ಉದಾಹರಣೆ. ಪರಿಣಾಮವನ್ನು ಹೊಂದಿ ಈ ಪ್ರಪಂಚವಾಯಿತು ಅಂತ ಹೇಳ್ತಾರೆ. ಇನ್ನು ವೇದಾಂತದಲ್ಲಿ ಹೇಳುವಂತಹ ವಾದ ಯಾವುದು ಅಂದರೆ ವಿವರ್ತವಾದ. ಪ್ರಪಂಚ ವಿವರ್ತವಾಗಿದೆ. ಏನು ವಿವರ್ತ ಅಂದರೆ? ಅದು ಅರ್ಥ ಆಗೋದಿಲ್ಲ, ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾಗತ್ತೆ. ಆ ವ್ಯಾಖ್ಯಾನವನ್ನು ಈ ಶ್ಲೋಕದಲ್ಲಿ ಮಾಡಿದ್ದಾರೆ. ಸತತ್ವತೋನ್ಯಥಾ ಪ್ರಥ ವಿಕಾರ ಇತ್ಯುದೀರಿತಃ ಅತತ್ವತೋನ್ಯಥಾ ಪ್ರಥ ವಿವರ್ತ ಇತ್ಯುದೀರಿತಃ. ಒಂದನೆಯದ್ದು ವಿಕಾರ, ಎರಡನೆಯದ್ದು ವಿವರ್ತ. ಈ ಎರಡಕ್ಕೂ ಏನು ವ್ಯತ್ಯಾಸ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸತತ್ವತೋ ಅನ್ಯತಾ ಪ್ರಥ. ಸತತ್ವ ಅಂತ ಏನು ಶಬ್ದ ಇದೆಯೋ ಅದಕ್ಕೆ ಅರ್ಥ ಏನು ಅಂದರೆ
ಯಾವ ಸತ್ಯತ್ವ ಇದೆಯೋ ಆ ಸತ್ಯತ್ವ ಅಂತ. ಅಂದರೆ ಈ ಹಿಂದೆ ಹೇಳಿದಂತೆ 3 ವಿಧವಾದ ಸತ್ಯತ್ವದಲ್ಲಿ ಕಾರ್ಯ ಮತ್ತು ಕಾರಣಕ್ಕೆ ಒಂದೇ ಸತ್ಯತ್ವ ಇದ್ದರೆ ಆ ಒಂದು ಪರಿಣಾಮಕ್ಕೆ, ಆ ಒಂದು ಕ್ರಿಯೆಗೆ ವಿಕಾರ ಅಥವಾ ಪರಿಣಾಮ ಅಂತ ಹೇಳ್ತೇವೆ. ಅದಕ್ಕೆ ಉದಾಹರಣೆ ಕೊಟ್ಟರೆ ಅರ್ಥ ಆಗತ್ತೆ. ಹಾಲಿನಲ್ಲಿ ಯಾವ ಸತ್ಯತ್ವ ಇದೆ? ಹಾಲು ಅಂತ ನಾವು ನೋಡ್ತೇವೆ, ಕುಡಿಬೇಕಿದ್ರೂ ಅದು ಹಾಲೇ ಆಗಿರುತ್ತೆ, ಅಂದರೆ ಅದು ವ್ಯಾವಹಾರಿಕ ಸತ್ಯತ್ವ ಆಯಿತು. ಅದನ್ನು ಮೊಸರು ಮಾಡ್ತೇವೆ, ಆ ಮೊಸರಿಗೆ ಯಾವ ಸತ್ಯತ್ವ ಇದೆ? ಮೊಸರು ಅಂತ ಅಂದ್ಕೊಳ್ತೇವೆ, ಊಟ ಮಾಡಬೇಕಿದ್ರೂ ಅದು ಮೊಸರೇ ಆಗಿರುತ್ತೆ, ಅಂದರೆ ವ್ಯಾವಹಾರಿಕ ಸತ್ಯತ್ವ ಅಂತ ಹೇಳಿದಾಗ ಆಯಿತು. ಹಾಲು ಮೊಸರಾಗುವುದೇ ವಿಕಾರ ಅಥವಾ ಪರಿಣಾಮ. ಹಾಲಿನ ಪರಿಣಾಮವೇ ಮೊಸರು, ಹಾಲಿನ ವಿಕಾರವೇ ಮೊಸರು. ಎರಡಕ್ಕೂ ಒಂದೇ ಸತ್ಯತ್ವ ಇದೆ ಅಂತ. ಇದಕ್ಕೆ ವ್ಯಾವಹಾರಿಕ ಸತ್ಯತ್ವ, ಅದಕ್ಕೂ ವ್ಯಾವಹಾರಿಕ ಸತ್ಯತ್ವ. ಮಣ್ಣಿಗೆ ವ್ಯಾವಹಾರಿಕ ಸತ್ಯತ್ವ ಇದೆ. ಮಣ್ಣು ಅಂತ ಅಂದ್ಕೊಳ್ತೇವೆ, ನೋಡ್ತೇವೆ, ಅದನ್ನೆಲ್ಲ ಚೆನ್ನಾಗಿ ಹದ ಮಾಡಿ ಗಡಿಗೆ ಮಾಡ್ತೇವೆ. ಗಡಿಗೆ ಅಂತ ಅಂದ್ಕೊಂಡು ಗಡಿಗೆಯನ್ನು ಉಪಕರಣವಾಗಿ ಉಪಯೋಗಿಸ್ಕೊಳ್ತೇವೆ. ಎರಡಕ್ಕೂ ಇರುವ ಸತ್ಯತ್ವ ಯಾವುದು? ವ್ಯಾವಹಾರಿಕವಾದ ಸತ್ಯತ್ವ. ಈ ಎರಡೂ ರೀತಿಯಲ್ಲಿರುವಂತಹ ಸತ್ಯತ್ವ ಒಂದೇ ಆದಾಗ ಅದು ವಿಕಾರವಾಗತ್ತೆ. ಮಣ್ಣಿನ ವಿಕಾರವೇ ಗಡಿಗೆ, ಮಣ್ಣಿನ ಪರಿಣಾಮವೇ ಗಡಿಗೆ. ಪರಿಣಾಮ ಅಂದರೂ ಒಂದೇ, ವಿಕಾರ ಅಂದರೂ ಒಂದೇ. ಅರ್ಥ ಆಯಿತು ಅಂದ್ಕೊಳ್ತೇನೆ. ಎರಡಕ್ಕೂ ಒಂದೇ ವಿಧವಾದ ಸತ್ಯತ್ವ ಇದ್ದರೆ ಅದಕ್ಕೆ ವಿಕಾರ. ಇದು ವ್ಯವಹಾರ ಸತ್ಯತ್ವ, ಅದು ವ್ಯವಹಾರ ಸತ್ಯತ್ವ. ಆದರೆ ವೇದಾಂತದಲ್ಲಿ ಹೇಳುವಂಥ ವಿವರ್ತ ಅಂದರೆ ಏನು ಅಂದರೆ ಅತತ್ವತೋನ್ಯಥಾ ಪ್ರಥ. ಅತತ್ವತಃ ಅಂದರೆ ಇದಕ್ಕೊಂದು ಸತ್ಯತ್ವ, ಇನ್ನೊಂದಕ್ಕೆ ಇನ್ನೊಂದು ಸತ್ಯತ್ವ ಅಂತಿದ್ದರೆ ಅದು ವಿವರ್ತವಾಗುತ್ತೆ. ಹೇಗೆ? ನಾವು 3 ಉದಾಹರಣೆಯನ್ನು ನೋಡಿದ್ದೇವೆ. ಹಾವಿನ ಉದಾಹರಣೆ, ಚಿಪ್ಪಿನ ಉದಾಹರಣೆ ಮತ್ತು ಕನಸಿನ ಉದಾಹರಣೆ. ಕನಸು ಕಾಣಬೇಕಿದ್ದರೆ ಅದು ತೋರ್ತಾ ಇರುತ್ತೆ. ತೋರುವಿಕೆ ಯಾವ ಸತ್ಯತ್ವ? ಪ್ರಾತಿಭಾಸಿಕವಾದ ಸತ್ಯತ್ವ, ಅದು ನಿಜವಾದ ಸತ್ಯತ್ವ ಅಲ್ಲ. ಇನ್ನು ಹಗ್ಗ ಹಾವಾಗಿ ತೋರ್ತಾ ಇದೆ, ಹಾವಿಗೆ ಯಾವ ಸತ್ಯತ್ವ ಇದೆ? ಪ್ರಾತಿಭಾಸಿಕ ಸತ್ಯತ್ವ ಇದೆ. ಹಾವು ಹಗ್ಗವಾಗಿದ್ದು ಯಾವುದರಿಂದ? ಹಗ್ಗದಿಂದ. ಆ ಹಗ್ಗಕ್ಕೆ ಇರುವ ಸತ್ಯತ್ವ ಯಾವುದು? ಆ ಹಗ್ಗಕ್ಕೆ ಇರುವ ಸತ್ಯತ್ವ, ಹಗ್ಗವನ್ನು ಹಗ್ಗವಾಗಿ ನೋಡ್ತೇವೆ, ವ್ಯಾವಹಾರಿಕ ಸತ್ಯ ಅಂತ ಅಂದ್ಕೊಳ್ತೇವೆ. ತೋರುವುದು ಪ್ರಾತಿಭಾಸಿಕವಾದದ್ದು. ಇದರ ವಿವರಣೆಯನ್ನು ಇನ್ನೂ ಸ್ವಲ್ಪ ಮಾಡಬೇಕಾಗತ್ತೆ. ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಇದರ ವಿವರಣೆಯನ್ನು ಮಾಡಿ ವಿಕಾರ ಮತ್ತು ವಿವರ್ತದ ವಿಭಾಗವನ್ನು ಚೆನ್ನಾಗಿ ತಿಳ್ಕೊಳ್ಳೋಣ. ಇವತ್ತಿನ ಈ ತರಗತಿಯಲ್ಲಿ ಇಷ್ಟು ತಿಳ್ಕೊಳ್ಳೋಣ. 3 ವಿಧವಾದ ಸತ್ಯತ್ವ ಇದೆ, 3-4 ಬಗೆಯಾದಂತಹ ಕಾರಣಗಳಿವೆ. ಅದರಲ್ಲಿ ಸಾಂಖ್ಯರು ಪರಿಣಾಮವನ್ನು ಹೇಳ್ತಾರೆ, ವೇದಾಂತದಲ್ಲಿ ವಿವರ್ತವನ್ನು ಹೇಳ್ತಾರೆ. ಆ ವಿವರ್ತ ಅಂದರೆ ಏನು ಹೇಳುವುದನ್ನು ಈ ಶ್ಲೋಕ ತಿಳಿಸ್ಕೊಡುತ್ತೆ. ಆ ಶ್ಲೋಕದ ಅರ್ಥವನ್ನು ಇನ್ನೊಮ್ಮೆ ಮುಂದಿನ ತರಗತಿಯಲ್ಲಿ ವಿಚಾರ ಮಾಡಿ ಮುಂದಿನ ಅಧ್ಯಯನವನ್ನು ಮಾಡೋಣ ಅಂತ ಹೇಳಿ ಈ ಒಂದು ಅಧ್ಯಯನಕ್ಕೆ ಇಲ್ಲಿ ಮಂಗಳವನ್ನು ಹೇಳುವಂಥದ್ದು. ಅಖಂಡಂ ಸಚ್ಚಿದಾನಂದಂ ಅವಾಂಗ್ಮನಸಗೋಚರಂ ಆತ್ಮಾನಮಖಿಲಾಧಾರಂ ಆಶ್ರಯೇಭೀಷ್ಟ ಸಿದ್ಧ.